ನಮಸ್ಕಾರ ವೀಕ್ಷಕರೇ, ನಾಳೆ ನಡೆಯುವ ರಾಷ್ಟ್ರೀಯ ಮತದಾನದ ದಿನದಂದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಮತ್ತು ನಿರ್ಣಾಯಕವಾಗಿದೆ. ನಾನೇನು ಒದರವನೇನು ಮನುಷ್ಯನ ದನ? ನಾನೇನ್ ಹೇಳಕತ್ತೀನಿ, ನೀನೇನು ಮಾಡಕತ್ತೀನಿ? ರಿಮೋಟ್ ತಗೊಂಡು ಪಸ್ಕು 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 ಹೋಗ್ತಿದ್ದ ನನಗ ಹೊಡಿತಿದ್ದು ನೀನು ಅಂತದ್ದು ನೀನು ಗೊತ್ತು ನೋಡು. ನಿಮ್ಮಂತವ್ರನ್ನ ತಿದ್ದಕ್ಕೆ ನಿಂತೀವಿ ಅಂದ್ರೆ ನಾವೆಲ್ಲ ಸದ್ದಾಗೆ ನಿಂತೀವಿ. ಸುಮ್ಮನೆ ಮುಚ್ಚಿಕೊಂಡು ನ್ಯೂಸ್ ಕೇಳು ಮಗನೇ, ಸ್ವಲ್ಪ ಬೇಸ್ ಕೇಳು. ನಾನು ಹೇಳೋದು, ನಾಳೆ ವೋಟಿಂಗ್ ಅದ, ಮತದಾನ ಅದ, ಹೋಗಿ ತಪ್ಪದೆ ಮತದಾನ ಮಾಡು. ಇಂದು ಒಂದು ಮತ ಇಡೀ ಜಗತ್ತನ್ನೇ ಬದಲಿಸುವ ಶಕ್ತಿ ಅದ, ಸ್ವಲ್ಪ ಅರ್ಥ ಮಾಡಿಕೆ. ವೀಕ್ಷಕರೇ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರಜಾಪ್ರಭುತ್ವದ ಉಳಿವಿಗಾಗಿ ತಪ್ಪದೆ ಎಲ್ಲರೂ ಮತದಾನ ಮಾಡಿ. ನಿಮ್ಮ ಮತ ನಿಮ್ಮ ಹಕ್ಕು. ಧನ್ಯವಾದಗಳು. ಹಲೋ, ಹೇಳಮ್ಮ. ಆರಾಮಿದ್ದೇನಮ್ಮ? ಏನ್ ನಿನ್ ಗಂಡ ನಿನ್ ಮಾತ್ ಕೇಳ್ತಾನ ಏನ್ ಎದ್ರಚ್ಚೇನ? 100 ರೂಪಾಯಿ ಕೊಟ್ಟು ತೊಗೊಂಡ್ ರಿಮೋಟ್ ಅಂತಲೇ ಚಲೋ ವರ್ಕ್ ಮಾಡ್ಲಿಕ್ರ ಕುಟ್ಟಿ ಕುಟ್ಟಿ ಮಾಡ್ತೀವಿ ಅಂತ ಇನ್ನ ಲಕ್ಷಾನ್ ಗಟ್ಲೆ ವರದಕ್ಷಿಣೆ ತೊಗೊಂಡ್ ಗಂಡನ್ನ ಸುಮ್ನೆ ಬಿಡ್ತೀವೇನಮ್ಮ? ಸೀದಾ ಮಾಡಿ ನಾನೆಲ್ಲ ಮಂಗಲ ಭಾವನಯ ಬಾ, ನಿಮ್ ಯಾಕ ಬಾಳ ಆಗದ ಬಾರಲೇ ಬಾ, ಇವತ್ತು 2 ಬಂದ್ ಆಗಿಬಿಡ್ಲಿ ಬಾ ಬಾ. ಅಲ್ಲೇ ಅದು ಹೊಲದ ಮ್ಯಾಲೆ ಇಲ್ಲಿಗೆ ಬಚ್ಚಿನ ಭಾಗ ಆದಾಗ ಇಲ್ಲಿಗೆ ಹಾಕ್ಯಾರ ಅಂತದು ಇಲ್ಲಿ ತನ ತಂದ ಹಾಕಿದ್ದಿ. 3 ಸುತ್ತು ಒತ್ತಿ ಹೊಡ್ದಿ. ಯಾರಿಗೆ ಕೇಳಿ ಒತ್ತಿ ಹೊಡ್ ಹೊಲದ ನೋಡ್ತಿ ಸರಿ ಮನವ ಮತ್ತೆ ಭಾಗ ಆದಾಗ ಏನೋ ಕಲ್ ಮುಚ್ಚಿಕೊಂಡಿದ್ದೆ ನೋಡ್ತ ಬರೀ ಇದೇ ಅರ್ಧ ಕಿಲೋಮೀಟರ್ ಶಾಲೆ ಒಂದು ಹೊತ್ತಿದ್ದಿ ಅದನ್ನ ಬರೀ ಹೇಳ್ತತಿ ನೀನ. ಇಲ್ಲಿ 3 ಸುತ್ತು ಹೊರದಿ ಯಾರಪ್ಪ ಬಂದಪ್ಪ ನೀವು ಮಾತು ನೆಕ್ಸ್ಟ್ ಮಾತಾಡ ಮಗನ. ನೀನ್ ಅವೆಲ್ಲ ಮಾತಾಡಕ್ ಹೋಗಬೇಡ. ಇಲ್ಲಿ ಹೊಲ್ದಾಗ ನೋಡಿದ್ರ ಅದೇ ಕಿರಿಕಿರಿ, ಅಲ್ಲಿ ಮನೆ ನೋಡಿದ್ರ ನಿನ್ನೆ ಹೇಳ್ತಿ ಬಚ್ಚಲು ನೀರ್ ತಂದು ನನ್ನ ಮನೆ ಮನೆ ಬಿಡ್ತಾವ. ಇನ್ನು ಡೋಲಿ ನೀರನ್ನು ಆ ಕಡೆ ಬಿಟ್ಟಿದ್ದಿ. ಮತ್ತೆ ಎಷ್ಟಂತ ಸೈತ ಬಲ್ಲಲ್ಲಿ ನಾವು ಮತ್ತೆ ಇನ್ನೇನ್ ಏನು ಮಾಡಿಲ್ಲ. ಆ ಬಟ್ಟೆ ನೀರು ತಂದು ಮುಸಿನ ತಂದು ಗಾಡಿ ತಂದ್ರೆ ಗಾಡಿಗೆ ಗಾಡಿ ನೋಡ್ಲೆ ಹೋಗಿ ನಾಲ್ಕು ಸುಮ್ಮನೆ ಇನ್ನೊಬ್ರು ಅದ್ರ ನೀನು ಸಣ್ಣ ಕಟ್ಟಿದ್ದ ಮಗಳು. ಹೌದು, ನೀನ್ ಹೇಳ್ತಾದ್ರೆ ಬಾಳ ಜಾದು ಎಂಡಕ್ಕದ ನೀರ್ ತಂದು ಗಾಡಿ ಕುಗ್ಗುತ್ತಲ್ಲ. ಈಗೇನೇ ಈಗ ನೀನು ಇಷ್ಟು ಮಾತಾಡ್ತಾರೆ ನಿಗರ್ ನಿಗರ್ ಬರ್ತದೆ. ಅಪ್ಪ ಅವರು ಒಂದಿನ ಕೂಡ ಹಾಕಿದ್ದೇನೆ ಎಲ್ಲ ಅವ್ರು ಹೆಂಗಾರ ನೋಡಿದ್ದೆ ಮಾತು ಮಾಡ್ತೇನೆ. ಇಲ್ಲ ಬಂಡ ನೋಡಿದವ್ರು ನೋಡಿದ್ದೆ. ದೊಡ್ಡ ಮಗ ಅಂತ ಹೇಳಿ ಅಲ್ಲಿ ಹೋಗಿ ಸೇರಿದ್ರಲ್ಲ, ಅಲ್ಲಿ ದೊಡ್ಡ ಮಗನ ಮನ್ಯಾಗ ಎಷ್ಟ ಆರಾಮ ನೋಡಿನಿ. ನೀನ್ ಹೇಳ್ತಿ ಕೂಳಾಕವಳು ಒಂದೇ ನಾನು ಕೇಳ್ತೇನ ಅಲ್ಲಿ ಮನೆಗೆ ಬಂದ ಆಡ್ತಾಳ ಮದಿಯಕ್ಕೆ ಅರವಾದ ಭಾಷೆ 2 ಎಕರೆ ಹೊಲ ತಿಂತಿದ್ದಿ. 2 ಎಕರೆ ಹೊಲ ಬಿಟ್ಟಲ್ಲ ಆಟ ಹಚ್ಚಿದ್ದಾರು. ಏನ್ ಸುದ್ದಿ ಹೇಳಿ, ಏನ್ ಸುದ್ದಿ ನಿಂದ? ಈಗ ಆಸ್ತಿ ಯಾರ್ದಂತ ತಿಕ್ತಾರಲ್ಲ ಅಲ್ಲಿ ತಾತನ ಗದ್ದಿಗೆ ಸಹಿತ ಸಾಫ್ ಮಾಡಿದ್ದಾನೆ. ಅದ್ರಾಗ ಏಟ್ ಬೆಳ್ಕಂಗಿದ್ದಾನೆ. ಮತ್ತೆ ನೋಡ್ತಾರೆ ತಂದೆ ತಾಯಿ ಮೌನ್ ಗುಮ್ಮಿದ್ರೆ ಹಂಗೆ ಒಂದು ಕೈ ಸತ್ತತಿ ಮಗನ. ಅಲ್ಲ ತಾತನ ಸುದ್ದಿ ಹೇಳ್ತದೆ. ತಾತಗ ಅಮೈಷ ಬಂದು ಕಾಯ್ಪಟ್ಟಿದ್ದೆ ಅಲ್ಲಿ ಹೇಳ್ತಾರ ಮಗ ಏನ್ ದೊಡ್ಡ ತಾತ ಮಾಡ್ಯಾನ ಆಸ್ತಿ ಯಾವ್ದು ಮಾಡ್ಯಾನ. ನಿಂದ ಆಗಲೇ ಇವತ್ತ ನೀನು ಒಂದಿರ್ಬೇಕು ನಾನು ಒಂದಿರ್ಬೇಕು. ಆಗಲೇ ಬಾ ಬಾ. ಶಿವಣ್ಣ ಸಾಮಣ್ಣ ಸ್ವಲ್ಪ ಅರವಾದ. ನಿಮ್ಮಂತವ್ರು ನಮ್ಮಂತ ಸಣ್ಣವರಿಗೆ ಗುದ್ದಾಡಬೇಕು. ಗುದ್ದಾಡ ವಯಸ್ಸಿನ ಗುದ್ದಾಡಕತ್ತಿರಲ್ಲ ಕೇಳಿ ಜಾಗ ಅರವೇಲಿಟ್ರಿ ಅರವ ಗಾಡಿಗಳೇ ಅವ್ರಿಗೆ ಸಣ್ಣ ಸ್ವಲ್ಪ ಅರವಾದ ಕೇಳಿ ಜಾಗ ಒಕ್ಕಲ್ಕೇನು ಕಟ್ಕೊಂಡು ಹೋಗ್ತಿರಪ್ಪ. ಅವನವನು ಹೆಣ್ಣು ಒಂದು ಮಣ್ಣು ಇವ್ 3ರಿಂದ ಬಿದ್ದರು ಎಂದು ಉತ್ತರ ಆಗಿಲ್ಲಪ್ಪ. ಚಂದ ಮಾಡ್ಕೊಂತಿರೋದು ಕಲ್ರಿ ಇಬ್ರು ಅಣ್ತಂಬ್ರು ಅರವೇಲಿಟ್ರು. ನಿಮ್ಮಂತವ್ರು ನೋಡಿ ನಾವು ಬುದ್ಧಿ ಕಲಿಬೇಕಪ್ಪ. ಹೆಂಗಿರ್ರಿ ಸ್ವಲ್ಪ ಅರವೇಲಿಟ್ರು ಸ್ವಲ್ಪ ಹೇಳೋಣ. ನೀವೇ ಹೇಳಪ್ಪ. ನೀವು ಮನುಷ್ಯರು ಹೋಗಿ ಆರಾಮಿರ್ರಿ. ಹೋಗಿ ಅಣ್ತಂಬ್ರು
ನೀನೇನು ನಿನಗೇನ ಬಿಟ್ಟಿಲ್ಲ ಅನ್ನೋ ದೊಡ್ಡ ತಾಗಿತ್ತು ಓದಿದ್ದಿಲ್ಲ ಏನ ಸಣ್ಣ ತಪ್ಪು ಮಾಡಿಲ್ಲ ನೀನೇನ್ ತಪ್ಪು ಮಾಡಿ ಆಯ್ತಿಲ್ಲ ಇವತ್ತಿನ ನಾವು ಗುಡ್ಡಾಡೋದಲ್ಲಪ್ಪ ಯಪ್ಪ ನೀನೇನ್ ತಪ್ಪು ಮಾಡಿಲ್ಲ ಏನು ಕಟ್ಕೊಂಡು ಸಾಯೋದಲ್ಲಪ್ಪ ಆರಾಮ್ ಚಂದಿರೋದ ಕೇಳಿ ರಾಜ ಏನು ಎರಡು ಜಾಗ ಕುಟ್ಟಾಡಿ ಏನ್ ಒಕ್ಕಲ್ ಕೊಯ್ತಾರೆ ಆಯ್ತು ಆರಾಮ್ ಇರೋದ್ ಕೇಳ್ರಪ್ಪ ನೋಡಪ್ಪ ಇಷ್ಟ ತನಕ ಆದದ್ದು ಆಗ್ಬಿಟ್ಟು ಈಗ ನಾವಿಬ್ರು ಹಿಂಗೆ ಗುಜ್ಜಾಡ್ಕೊಂತ ಕುಂತ್ಕೊಂಡೆ ಹೋದ್ರೆ ನಮ್ಮ ಮಕ್ಕಳು ಸಹಿತ ಹಿಂಗೆ ಗುಜ್ಜಾಡಕ ಹಿಂಗೆ ಜನರೇಷನ್ ಹಿಂಗೆ ಹೋದ್ರು ಈಗ ನಮ್ಗಿಂತ ಸಣ್ಣವರು ಇವ್ರು ಬಂದು ಗುಜ್ಜಾಡ ಸ್ವಲ್ಪ ಅರ್ಬಿಡ್ಬೇಕಪ್ಪ ಆಯ್ತು ಸಾಕು ಇಲ್ಲಿಗೆ ಯಪ್ಪ ನಾವು ಆರಾಮಿಗೆ ಮಾಡ್ಕೊಂತೀವಿ ಆಯ್ತಪ್ಪ ಅಷ್ಟೇ ಇರು ಆರಾಮ